ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಪೋಷಕರಾಗಿ ನಮ್ಮೆಲ್ಲರ ಪಯಣದಲ್ಲಿ ಎದುರಾಗುವ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಇಂದು ನಾವು ಮಾತಾಡೋಣ. ಇದು ನಮ್ಮ ಮಕ್ಕಳ ಭವಿಷ್ಯವನ್ನು ಪ್ರೀತಿ ಮತ್ತೆ ಅರಿವಿನಿಂದ ರೂಪಿಸುವ ಒಂದು ಶಕ್ತಿಯುತ ಮಾರ್ಗದ ಕುರಿತಾದ ಚರ್ಚೆ. ಬನ್ನಿ, ನಾವೆಲ್ಲರೂ ನಮ್ಮನ್ನೇ ಈ ಪ್ರಶ್ನೆಯನ್ನೊಮ್ಮೆ ಕೇಳ್ಕೊಳ್ಳೋಣ. ದಿನನಿತ್ಯದ ನಮ್ಮ ಓಡಾಟ, ಶ್ರಮದ ಹಿಂದೆ ಇರುವ ನಿಜವಾದ ಆಸೆ ಏನು? ನಾವು ನಿಜವಾಗಿಯೂ ಏನು ಬಯಸುತ್ತಿದ್ದೇವೆ? ಈ ಪ್ರಶ್ನೆಯೇ ಇವತ್ತಿನ ನಮ್ಮ ಹುಡುಕಾಟದ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಮೊಟ್ಟಮೊದಲಿಗೆ ನಮ್ಮ ಮಕ್ಕಳು ಇವತ್ತು ಎಂಥ ಜಗತ್ತಿನಲ್ಲಿ ಬದುಕ್ತಿದ್ದಾರೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಾವಿದ್ದ ಕಾಲಕ್ಕೂ ಇವತ್ತಿಗೂ ತುಂಬಾನೇ ವ್ಯತ್ಯಾಸವಿದೆ. ಇಂದಿನ ಮಕ್ಕಳಿಗೆ ಒಂದೇ ಕ್ಷಣದಲ್ಲಿ ಇಡೀ ಜಗತ್ತಿನ ಮಾಹಿತಿ ಸಿಕ್ಬಿಡುತ್ತೆ. ಅವರ ಗಮನ ಸೆಳೆಯೋಕೆ ಸಾವಿರಾರು ವಿಷಯಗಳಿವೆ. ಇದರ ಜೊತೆಗೆ ಬರೋ ಶೈಕ್ಷಣಿಕ ಒತ್ತಡ, ಸಮಾಜದಲ್ಲಿನ ಹೋಲಿಕೆ ಇವೆಲ್ಲವೂ ಅವರಲ್ಲಿ ಆತಂಕವನ್ನ ಹೆಚ್ಚು ಮಾಡ್ತಿದೆ. ಇದೆಲ್ಲದರ ನಡುವೆ ಅವರ ಭಾವನಾತ್ಮಕ ಭದ್ರತೆಯ ಅಡಿಪಾಯವೇ ಸ್ವಲ್ಪ ಅಲುಗಾಡಿದ ಹಾಗೆ ಆಗಿದೆ, ಅಲ್ವಾ? ಇಲ್ಲಿರೋ ಒಂದು ವಿಚಿತ್ರ ಸತ್ಯವನ್ನ ಗಮನಿಸಿ. ಒಂದು ಕಡೆ ಇವತ್ತಿನ ಮಕ್ಕಳ ವಾಸ್ತವ ಸವಾಲುಗಳಿವೆ, ಅಂದ್ರೆ ಮೊಬೈಲ್ ಸ್ಕ್ರೀನ್ಗಳ ಅತಿಯಾದ ಬಳಕೆ, ಮಾರ್ಕ್ಸ್ಗಾಗಿ ಓಟ, ಸದಾ ಬೇರೆಯವರ ಜೊತೆ ಹೋಲಿಕೆ. ಇನ್ನೊಂದು ಕಡೆ ನಾವು ಬಳಸೋ ಪೋಷಣೆಯ ವಿಧಾನಗಳು ಮಾತ್ರ ಹಳೇದು, ಅಂದ್ರೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದು, ಭಯದಿಂದ ಶಿಸ್ತು ಕಲಿಸೋದು. ಇವೆರಡರ ಮಧ್ಯೆ ಒಂದು ದೊಡ್ಡ ಅಂತರವೇ ನಿರ್ಮಾಣವಾಗಿದೆ, ಹೌದಲ್ವೇ? ಹಾಗಾದ್ರೆ ನಿಜವಾದ ಯಶಸ್ಸು ಅಂದ್ರೆ ಏನು? ಮಕ್ಕಳ ಭವಿಷ್ಯಕ್ಕೆ ಯಾವುದು ಅತಿ ಮುಖ್ಯ? ಬನ್ನಿ, ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸೋ ಸಮಯ ಬಂದಿದೆ. ಇಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ನಾವು ಒಪ್ಕೊಳ್ಳೇಬೇಕು. ಜೀವನದ ದೊಡ್ಡ ಪಯಣದಲ್ಲಿ ನಿಜವಾದ ಯಶಸ್ಸು ಕೇವಲ ಅಂಕಗಳು ಅಥವಾ ಡಿಗ್ರಿಗಳ ಮೇಲೆ ನಿಂತಿಲ್ಲ. ಬದಲಿಗೆ ಅದು ನಮ್ಮ ಭಾವನೆಗಳನ್ನ ನಿಭಾಯಿಸೋ ಕಲೆ, ನಮ್ಮ ಮೇಲೆ ನಮಗಿರೋ ವಿಶ್ವಾಸ, ಸೋತಾಗ ಮತ್ತೆ ಪುಟಿದೆದ್ದು ನಿಲ್ಲುವ ಧೈರ್ಯ, ಮತ್ತೆ ನಮ್ಮ ಸಾಮರ್ಥ್ಯದ ಮೇಲೆ ನಮ್ಗಿರೋ ನಂಬಿಕೆಯ ಮೇಲೆ ನಿಂತಿದೆ. ಹಾಗಾದ್ರೆ ಈ ಆಂತರಿಕ ಶಕ್ತಿಯನ್ನ ಮಕ್ಕಳಲ್ಲಿ ಬೆಳೆಸೋದು ಹೇಗೆ? ಅದಕ್ಕಿರೋ ದಾರಿಯೇ ಅರಿವಿನೊಂದಿಗೆ ಪೋಷಣೆ. ಇದು ನಿಮ್ಗೆ ಇನ್ನೊಂದಿಷ್ಟು ನಿಯಮಗಳನ್ನ ಹೇಳುವ ಪಟ್ಟಿಯಲ್ಲ, ಬದಲಿಗೆ ನಿಮ್ಮ ಮತ್ತು ನಿಮ್ಮ ಮಗುವಿನ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸುವ ಒಂದು ಸಹಜವಾದ, ಪ್ರಾಯೋಗಿಕವಾದ ವಿಧಾನ. ಈ ಕಾನ್ಷಿಯಸ್ ಪೇರೆಂಟಿಂಗ್ ಅನ್ನೋದು ಆಧುನಿಕ ವಿಜ್ಞಾನ ಮತ್ತು ಮನೋವಿಜ್ಞಾನದ ಮೇಲೆ ನಿಂತಿದೆ. ಆದರೆ ಇದರ ಬೇರುಗಳು ನಮ್ಮ ಭಾರತೀಯ ಮೌಲ್ಯಗಳು ಮತ್ತು ಸಂಸ್ಕೃತಿಯಲ್ಲೇ ಇವೆ. ಇದು ಕೇವಲ ಪುಸ್ತಕದ ಮಾತಲ್ಲ, ಬದಲಿಗೆ ನಿಮ್ಮೆಲ್ಲರ ನಿಜ ಜೀವನದ ಸವಾಲುಗಳಿಗೆ ಸ್ಪಂದಿಸೋ ಹಾಗೆ ಇದೆಲ್ಲ ವಿನ್ಯಾಸಗೊಳಿಸಲಾಗಿದೆ. ಈ ವಿಧಾನದಲ್ಲಿ 2 ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ಚೌಕಟ್ಟುಗಳಿವೆ. ಅದರಲ್ಲಿ ಮೊದಲನೆಯದು ಸಾಮರ್ಥ್ಯ ಮಾದರಿ. ಬನ್ನಿ, ಇದರ 3 ಪ್ರಮುಖ ಭಾಗಗಳನ್ನ ನೋಡೋಣ. ಇದನ್ನ 3 ಮೆಟ್ಲುಗಳು ಅಂದ್ಕೊಳ್ಬೋದು. ಮೊದಲನೆಯದು ಜ್ಞಾನ, ಅಂದ್ರೆ ಮಕ್ಕಳ ಮನಸ್ಸು, ಅವರ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದು. ಎರಡನೆಯದು ಕೌಶಲ್ಯ, ಅಂದ್ರೆ ಅವರ ಜೊತೆ ಪ್ರೀತಿ, ಗೌರವದಿಂದ ಹೇಗೆ ಮಾತಾಡೋದು ಅಂತ ಕಲಿಯೋದು. ಮತ್ತು ಮೂರನೆಯದು ಮನೋಭಾವ, ಅಂದ್ರೆ ಮಕ್ಕಳನ್ನ ನಿಯಂತ್ರಿಸೋ ಬದಲು ಅವರ ಜೊತೆ ಹೃದಯದಿಂದ ಬೆರೆಯೋದು. ಈ 3 ಸೇರಿದಾಗ ಮಾತ್ರ ಪೋಷಣೆ ಪರಿಪೂರ್ಣವಾಗುತ್ತೆ. ಈಗ ಎರಡನೇ ಚೌಕಟ್ಟನ್ನ ನೋಡೋಣ. ಇದು ಮಗುವಿನ ಒಳಗಿನ ಪ್ರಪಂಚಕ್ಕೂ ಅವರ ಹೊರಗಿನ ನಡವಳಿಕೆಗೂ ಇರೋ ಅದ್ಭುತವಾದ ಸಂಬಂಧವನ್ನ ನಮಗೆ ತಿಳಿಸ್ಕೊಡುತ್ತೆ. ಇದನ್ನ ಹೀಗೆ ಯೋಚಿಸಿ: ಮಗುವಿನ ಮೆದುಳು, ದೇಹ ಮತ್ತು ನಡವಳಿಕೆ ಇವು 3 ಬೇರೆ ಬೇರೆ ಅಲ್ಲ, ಬದಲಿಗೆ ಒಂದೇ ವ್ಯವಸ್ಥೆಯ 3 ಭಾಗಗಳು. ಮೆದುಳಿನಲ್ಲಿ ಭಾವನೆಗಳನ್ನ ಶಾಂತಗೊಳಿಸಿದ್ರೆ ದೇಹದ ನರವ್ಯೂಹ ತಾನಾಗಿ ಸಮತೋಲನಕ್ಕೆ ಬರುತ್ತೆ, ಮತ್ತೆ ಅವರ ನಡವಳಿಕೆಯೂ ಸುಧಾರಿಸುತ್ತೆ. ಕಾನ್ಷಿಯಸ್ ಪೇರೆಂಟಿಂಗ್ ಈ ಇಡೀ ವ್ಯವಸ್ಥೆಯನ್ನ ಪ್ರೀತಿಯಿಂದ ಪೋಷಿಸುತ್ತೆ. ಇಷ್ಟೆಲ್ಲ ಗೊತ್ತಿದ್ರೂ ಮಕ್ಕಳ ಒಳ್ಳೆಯದನ್ನೇ ಬಯಸೋ ನಾವು ಕೆಲವೊಮ್ಮೆ ಯಾಕೆ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ಕಷ್ಟಪಡ್ತೀವಿ? ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಇರುತ್ತೆ, ಅಲ್ವಾ? ಆದ್ರೆ ಒಂದು ಸತ್ಯ ನೆನ್ಪಿಡಿ, ಇದರಲ್ಲಿ ನಮ್ಮದೇನೋ ತಪ್ಪಿಲ್ಲ. ಕಾರಣ ತುಂಬಾ ಸರಳ. ಯೋಚನೆ ಮಾಡಿ, ಭಾವನೆಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ನಮ್ಗೆ ಶಾಲೆಯಲ್ಲಾಗಲಿ ಕಾಲೇಜಿನಲ್ಲಾಗ್ಲಿ ಯಾರೂ ಹೇಳ್ಕೊಡ್ಲಿಲ್ಲ. ನಮ್ಮದೇ ಜೀವನದ ಒತ್ತಡದಲ್ಲಿರುವಾಗ ನಾವು ಯೋಚಿಸಿ ಪ್ರತಿಕ್ರಿಯಿಸೋ ಬದಲು ತಕ್ಷಣವೇ ರಿಯಾಕ್ಟ್ ಮಾಡ್ಬಿಡ್ತೀವಿ. ನಮ್ಗೇ ಗೊತ್ತಿಲ್ಲದ ಹಾಗೆ ನಮ್ಮ ಪೋಷಕರು ನಮ್ಮನ್ನ ಬೆಳೆಸಿದ ರೀತಿಯಲ್ಲೇ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತಿರ್ತೇವೆ. ಈ ಹಳೇ ಚಕ್ರವನ್ನ ಮುರಿಯೋದೇ ನಮ್ಮ ಗುರಿ. ಹಾಗಾದ್ರೆ ಈ ಹೊಸ ದಾರಿಯಲ್ಲಿ ನಡೆದ್ರೆ ಯಾವ ರೀತಿಯ ಬದಲಾವಣೆಯನ್ನ ನಾವು ನೋಡಬಹುದು? ಸಂಘರ್ಷ ತುಂಬಿದ ಮನೆಯಿಂದ ಸಂಪರ್ಕ ತುಂಬಿದ ಮನೆವರೆಗಿನ ಈ ಸುಂದರ ಪಯಣ ಹೇಗಿರುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಎಷ್ಟೋ ಮನೆಗಳಲ್ಲಿ ಏನಾಗುತ್ತೆ? ಪದೇ ಪದೇ ಕಿರುಚಾಟ, ಹಠ, ಅಧಿಕಾರಕ್ಕಾಗಿ ಪೋಷಕರು ಮತ್ತೆ ಮಕ್ಕಳ ನಡುವೆ ಜಗಳ. ಭಯದಿಂದ ಮಕ್ಕಳು ಮಾತು ಕೇಳ್ಬಹುದು, ಆದ್ರೆ ನಿಧಾನವಾಗಿ ಅವರಿಗೂ ನಮಗೂ ನಡುವೆ ಒಂದು ಕಾಣದ ಗೋಡೆ ಏಳತ್ತಾ ಹೋಗುತ್ತೆ. ಆದ್ರೆ ಅರಿವಿನ ಪೋಷಣೆಯ ಮೂಲಕ ಮನೆಯ ವಾತಾವರಣವೇ ಬದಲಾಗುತ್ತೆ.
ಇಲ್ಲಿ ಪರಸ್ಪರ ಗೌರವ ಇರುತ್ತೆ. ಮಕ್ಕಳಿಗೆ ಭಾವನಾತ್ಮಕವಾಗಿ ಸೇಫ್ ಅಂತ ಅನ್ಸುತ್ತೆ, ಮತ್ತೆ ಪೋಷಕರ ಮೇಲೆ ಒಂದು ಅಚಲವಾದ ನಂಬಿಕೆ ಹುಟ್ಟುತ್ತೆ. ಇಲ್ಲಿ ಭಯದ ಜಾಗವನ್ನು ಪ್ರೀತಿ ಮತ್ತೆ ತಿಳುವಳಿಕೆ ತೆಗೆದುಕೊಳ್ಳುತ್ತೆ. ಈ ಪಯಣದ ಕೊನೆಯಲ್ಲಿ ನಮಗೆ ಏನು ಸಿಗುತ್ತೆ? ಭಾವನಾತ್ಮಕವಾಗಿ ಸುರಕ್ಷಿತರಾದ ಮಕ್ಕಳು, ಆತ್ಮವಿಶ್ವಾಸದಿಂದ ತಮ್ಮ ನಿರ್ಧಾರಗಳನ್ನ ತಾವೇ ತೆಗೆದುಕೊಳ್ಳುವ ಯುವಕ ಯುವತಿಯರು, ತಮ್ಮ ಭಾವನೆಗಳನ್ನ ಆರೋಗ್ಯಕರವಾಗಿ ವ್ಯಕ್ತಪಡಿಸುವ ಅದುಮಿಟ್ಟುಕೊಳ್ಳದ ವ್ಯಕ್ತಿಗಳು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪೋಷಕರೊಂದಿಗೆ ಶಾಂತಿಯುತ, ಪ್ರೀತಿಯ ಮತ್ತು ಆಳವಾದ ಸಂಬಂಧ. ಈ ಒಂದು ವಾಕ್ಯವನ್ನ ದಯವಿಟ್ಟು ನೆನ್ಪಲ್ಲಿಟ್ಕೊಳ್ಳಿ. ನಾವು ಇವತ್ತು ನಮ್ಮ ಮಕ್ಕಳಿಗೆ ಯಾವ ಭಾವನಾತ್ಮಕ ಸುರಕ್ಷತೆಯನ್ನ ಕೊಡ್ತೀವೋ ಅದೇ ನಾಳೆ ಅವರು ಬಲಿಷ್ಠ ವಯಸ್ಕರಾಗಿ ಬೆಳೆಯೋಕೆ ಬೇಕಾದ ಅಡಿಪಾಯ, ಮತ್ತು ಆ ಅಡಿಪಾಯದ ಮೊದಲ ಇಟ್ಟಿಗೆ ನೀವೇ ಆಗಿರ್ತೀರಿ. ಈ ಅರ್ಥಪೂರ್ಣ ಪಯಣವನ್ನ ಆರಂಭಿಸಲು ತಾವು ಸಿದ್ಧರಾಗಿದ್ರೆ ವೆಲ್ನೆಸ್ ಫಾರ್ ಲೈಫ್ ಅಕಾಡೆಮಿಗೆ ನಿಮ್ಗೆ ಆತ್ಮೀಯ ಸ್ವಾಗತ. ಹೆಚ್ಚಿನ ಮಾಹಿತಿಗಾಗಿ +949385988959 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ wellnessforlife.graphy.com ವೆಬ್ಸೈಟ್ಗೆ ಭೇಟಿ ನೀಡಿ. ನೆನಪಿಡಿ, ಇಲ್ಲಿ ಮನಸ್ಸುಗಳು ಸಂಧಿಸುತ್ತವೆ, ಅರ್ಥಗಳು ಹೆಚ್ಚಾಗುತ್ತವೆ ಮತ್ತು ಬೆಳವಣಿಗೆ ಪರಸ್ಪರವಾಗುತ್ತದೆ.